ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೀನ್ಸ್ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್. ಇದರಲ್ಲಿ 8 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತ ಹೇಳಿದ್ದೆ. ಆಲ್ರೆಡಿ 7 ರಿಯಾಕ್ಷನ್ಸನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಲಾಸ್ಟ್ ರಿಯಾಕ್ಷನ್ಸ್, ದಟ್ ಈಸ್ ದ ಪಾಲಿಮರೈಸೇಷನ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾಲಿಮರೈಸೇಷನ್ ಅಂತಂದರೆ ಏನು? The process in which a large number of simple molecules combine under suitable condition to form a large molecules known as macromolecules or a polymer is known as polymerization. ನೋಡಿ, ಪಾಲಿಮರೈಸೇಷನ್ ಅನ್ನೋದು ಒಂದು ಪ್ರೋಸೆಸ್. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಲಾರ್ಜ್ ನಂಬರ್ ಆಫ್ ಸಿಂಪಲ್ ಮಾಲಿಕ್ಯೂಲ್ಸ್ ತೊಗೊತೀವಿ. ಆ ಸಿಂಪಲ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಗೊತ್ತಾ, ಕಂಬೈನ್ ಆಗಿ ಒಂದು ಲಾರ್ಜ್ ಮಾಲಿಕ್ಯೂಲ್ಸ್ ಆಗುತ್ತೆ ಅಂಡರ್ ಸೂಟಬಲ್ ಕಂಡೀಷನ್ಸಲ್ಲಿ. ಈ ಲಾರ್ಜ್ ಮಾಲಿಕ್ಯೂಲ್ಸ್ಗೆ ಏನಂತ ಕರಿತೀವಿ ಅಂತಂದರೆ ನಾವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಥವಾ ಅದನ್ನು ಪಾಲಿಮರ್ ಅಂತಲೂ ಕರಿತೀವಿ ನಾವು. ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಥವಾ ಪಾಲಿಮರ್ ಅಂದರೆ ತುಂಬ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಸಿಂಪಲ್ ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ ಬರುತ್ತಲ್ಲ, ಪ್ರಾಡಕ್ಟ್ ಬರುತ್ತಲ್ಲ ನಮಗೆ ಒಂದು ಲಾರ್ಜ್ ಮಾಲಿಕ್ಯೂಲ್ಸ್. ಆ ಲಾರ್ಜ್ ಮಾಲಿಕ್ಯೂಲ್ಸನ್ನು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ಅಥವಾ ಪಾಲಿಮರ್ ಅಂತ ಕರಿತೀವಿ. ಮತ್ತು ಈ ಪ್ರೋಸೆಸ್ ಇರುತ್ತಲ್ಲ, ಥ್ರೋಟ್ ಪ್ರೋಸೆಸ್, ಈ ಸಿಂಪಲ್ ಮಾಲಿಕ್ಯೂಲ್ಸನ್ನು ನಾವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಥವಾ ಪಾಲಿಮರ್ಸ್ ಆಗಿ ಕನ್ವರ್ಷನ್ ಮಾಡ್ತೀವಲ್ಲ, ಆ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು? ಪಾಲಿಮರೈಸೇಷನ್ ಅಂತ ಕರಿತೀವಿ. ಸೊ ಪಾಲಿಮರೈಸೇಷನ್ ಅಂತಂದ್ರೆ ದ ಪ್ರೋಸೆಸ್ ಇನ್ ವಿಚ್ ಅ ಲಾರ್ಜ್ ನಂಬರ್ ಆಫ್ ಅ ಸಿಂಪಲ್ molecules combine under suitable conditions to form a large molecules known as a macromolecules or the polymer is known as polymerization. ಅದೇ ಥರ ಈ ಸಿಂಪಲ್ ಮಾಲಿಕ್ಯೂಲ್ಸ್ ತೊಗೊತೀವಲ್ಲ ರಿಯಾಕ್ಷನ್ಸ್ಗೆ, ನಾವು ರಿಯಾಕ್ಟೆಂಟ್ ಆಗಿ ಸಿಂಪಲ್ ಮಾಲಿಕ್ಯೂಲ್ಸ್, ಆ ಸಿಂಪಲ್ ಮಾಲಿಕ್ಯೂಲ್ಸನ್ನು ಏನಂತ ಕರಿತೀವಿ ನಾವು? ಮಾನೋಮರ್ಸ್ ಅಂತ ಕರಿತೀವಿ. ಓಕೆ, ದ ಸಿಂಪಲ್ ಮಾಲಿಕ್ಯೂಲ್ಸ್ ಆರ್ ನೌನ್ ಆ್ಯಸ್ ಮಾನೋಮರ್ಸ್ ಅಂತ ಕರಿತೀವಿ. ಫಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗೋದು. ಇದ್ರ ಜೊತೆಗೆ ಇವತ್ತು ಇದರದ್ದು ಯೂಸಸ್ಸು ಸಹ ನೋಡೋಣ ನಾವು. ಏನು ಪಾಲಿಮರೈಸೇಷನ್ದು ಯೂಸಸ್ ಏನು ಅಂತ ಅಂದರೆ ಪಾಲಿಮರೈಸೇಷನಿಂದ ಪಾಲಿಮರ್ ಆಗುತ್ತೆ. ಸೊ ಈ ಪಾಲಿಮರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಯಾವುದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಂತಂದರೆ ನೋಡಿ, ಫಸ್ಟು ಈಥೀನ್ ತೊಗೊಳ್ಳೋಣ ನಾವು. ಈಥೀನ್ ಅಂತಂದರೆ ಏನು ಗೊತ್ತಿದೆ ನಿಮಗೆ? CH2 ಡಬಲ್ ಬಾಂಡು CH2. ಓಕೆ, ದಿಸ್ ಇಸ್ ಈಥೀನ್. ಇಲ್ಲಿ ಏನು ತೊಗೋಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಈ ಪಾಲಿಮರೈಸೇಷನಲ್ಲಿ ನಂಬರ್ ಆಫ್ ಸಿಂಪಲ್ ಮಾಲಿಕ್ಯೂಲ್ಸ್ ತೊಗೋಬೇಕು. ದಿಸ್ ಇಸ್ ದ ಸಿಂಪಲ್ ಮಾಲಿಕ್ಯೂಲ್ಸ್ ಅಲ್ವಾ? ಯಾವುದು? ಈಥೀನ್ ಇಸ್ ಅ ಸಿಂಪಲ್ ಮಾಲಿಕ್ಯೂಲ್ಸ್. ಈ ಸಿಂಪಲ್ ಮಾಲಿಕ್ಯೂಲ್ಸನ್ನು ನಂಬರ್ ಆಫ್ ತೊಗೋಬೇಕು ಅಂತಂದರೆ ಇಲ್ಲಿ ಏನು ಬರೀಬೇಕು ನೀವು? ಎನ್ ಅಂತ ಬರ್ಕೋಬೇಕು. ಓಕೆ, ಸೊ ಎನ್ ನಂಬರ್ ಆಫ್ ಅಂತಂದರೆ ಎಷ್ಟಾದರೂ ಆಗಿರ್ಬೋದು, 10, 20, 30, 40, 50 ಎಷ್ಟಾದರೂ ನಂಬರ್ ತೊಗೊಂಡಿರ್ತೀವಿ ನಾವು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಹ್ಯಾರೋ ಮಾರ್ಕ್ ಹಾಕಿ ನೀವು. ಸೊ ಹ್ಯಾರೋ ಮಾರ್ಕ್ ಮೇಲೆ ಏನು ಮಾಡಬೇಕು? ಕೆಲವು ಶೂಟಬಲ್ ಕಂಡೀಷನ್ಸನ್ನು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಏನಿರ್ಬೋದು ಅಂತಂದರೆ ಒಂದು ಹೈ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರ್ತೀವಿ ಇಲ್ಲಿ ನಾವು. ಹೈ ಟೆಂಪ್ರೇಚರು ಮತ್ತು ಪ್ರೆಷರ್ ಎರಡನ್ನೂ ಸಹ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದೆರಡನ್ನೂ ಸಹ ನೀವು ಆರೋ ಮಾರ್ಕಲ್ಲಿ ಬರ್ಕೋಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಯಾವ ಥರ ಪ್ರಾಡಕ್ಟ್ ಬರೀತೀರಾ? ಸೊ ಪ್ರಾಡಕ್ಟ್ ಬರೀಬೇಕಾದ್ರೆ ನೋಡಿ, CH2. ಓಕೆ, ಡಬಲ್ ಬಾಂಡ್ ಇರೋದನ್ನು ಸಿಂಗಲ್ ಬಾಂಡ್ ಮಾಡಿ CH2 ಬರೀಬೇಕು. ಎರಡು ಸೈಡಲ್ಲಿ ನೋಡಿ ಈ ಥರ ಬಾಂಡ್ ತೋರಿಸ್ಬೇಕು. ಓಕೆ, ಸೊ ಈ ಬಾಂಡ್ ಮೇಲ್ಗಡೆ ಏನು ಮಾಡಬೇಕು ಅಂತಂದರೆ ಬ್ರ್ಯಾಕೆಟ್ ಬರೀಬೇಕು ನಾವು. ಎರಡು ಸೈಡಲ್ಲೂ ಬ್ರ್ಯಾಕೆಟ್ ಓಪನ್ ಮತ್ತು ಕ್ಲೋಸಿಂಗ್ ಬ್ರಾಕೆಟ್ ಬರೆದು ನೋಡಿ, ಇಲ್ಲಿ ಅಂಡರ್ ಸ್ಕ್ರಿಪ್ಟಲ್ಲಿ ಏನು ಬರೀಬೇಕು? ಎನ್ ಅಂತ ಬರೀಬೇಕು. ಅಂದರೆ ಅಷ್ಟು ನಂಬರ್ ಆಫ್ ಏನಾಗಿದೆ ಅಂತಂದರೆ ಈಥೀನ್ ಏನಾಗಿದೆ, ಕಂಬೈನ್ ಆಗಿ ಪಾಲಿಮರ್ ಆಗಿ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಸೊ ಇವಾಗ ತೊಗೊಂಡಿದ್ದ ರಿಯಾಕ್ಟೆಂಟ್ ಏನು ತೊಗೊಂಡಿದ್ದೋ ನಾವು? ಸೊ ರಿಯಾಕ್ಟೆಂಟ್ ಬಂದು ಈಥೀನ್ ತೊಗೊಂಡಿದ್ದು. ಸೊ ಈಥೀನ್ ಅಂತ ಬರ್ಕೊಳ್ಳಿ. ಅದು ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತಂದರೆ ಪಾಲಿ ಈಥೀನ್ ಆಗಿ ಕನ್ವರ್ಷನ್ ಆಗುತ್ತೆ. ಏನಾಗಿ ಕನ್ವರ್ಷನ್ ಆಗುತ್ತೆ? ಪಾಲಿ ಈಥೀನ್ ಆಗಿ ಕನ್ವರ್ಷನ್ ಆಗುತ್ತೆ. ಅಥವಾ ಇದನ್ನು ಪಾಲಿ ಎಥಿಲೀನ್ ಅಂತಲೂ ಕರಿತೀವಿ ನಾವು. ಏನಂತ ಕರಿತೀವಿ ನಾವು? ಪಾಲಿ ಎಥಿಲೀನ್ ಅಂತಲೂ ಕರಿತೀವಿ. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಈ ಥರ ಬರೀಬೇಕು. ಸೊ ಇನ್ನೂ ಒಂದು ರಿಯಾಕ್ಟೆಂಟ್ ತೊಗೋಣ. ಯಾವ ತೊಗೋಣ ಅಂತಂದರೆ ಪ್ರೊಪಿನ್ ತೊಗೋಣ. ಪ್ರೊಪಿನ್ ನಿಮ್ಗೆ ಗೊತ್ತಿದೆ ಯಾವ ಥರ ಬರಿತೀವಿ ನಾವು ಪ್ರೊಪಿನ? CH3. ಓಕೆ, CH ಡಬಲ್ ಬಾಂಡು. ಇಲ್ಲೇನು ಬರೀಬೇಕು ನೀವು? CH2 ಬರಿತೀರಾ. ಸೊ ಇದು ನೇಮ್ ಮಾಡ್ಕೊಬೇಡೋಣ. ಇದನ್ನೇನಂತ ಕರಿತೀವಿ ನಾವು? ಪ್ರೊಪೀನ್ ಅಂತ ಕರಿತೀವಿ. ಸೊ ಇದಾದಮೇಲೆ ಒಂದು ಆರೋ ಮಾರ್ಕ್ ಬರೀರಿ. ಆರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು? ಹೈ ಟೆಂಪ್ರೇಚರ್ ಪ್ರೆಷರ್ ಅಂತ ಬರೀಬೇಕು. ಸೊ ಹೈ ಟೆಂಪ್ರೇಚರ್ ಕೆಳಗಡೆ ಏನು ಬರಿತೀನಿ ನಾನು? ಪ್ರೆಷರ್ ಅಂತ ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟನ್ನು ಯಾವ ಥರ ಬರೀತೀರಾ? ಸೊ ಇಲ್ಲಿ ಪ್ರಾಡಕ್ಟ್ ಬರಿಬೇಕಾದ್ರೆ ನೋಡಿ, ಸೊ ಈ ಕಾರ್ಬನ್ ಇದೆ, ಯಾವುದು ಡಬಲ್ ಬಾಂಡ್ ಇರುತ್ತೆ ನೋಡಿ, ಅದಕ್ಕೆ ಮಾತ್ರ ಏನು ಮಾಡಬೇಕು? ಬ್ರಾಕೆಟ್ ಹಾಕೋಬೇಕು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ? CH ಬರ್ಕೊತೀನಿ. ನೋಡಿ, ಇದನ್ನು ಬರಿತಾ ಇದ್ದೀನಿ ಇವಾಗ. ಸೊ CH, ಸೊ ಡಬಲ್ ಬಾಂಡ್ ಇತ್ತಲ್ಲ, ಅದನ್ನು ಏನು ಮಾಡ್ತೀನಿ? ಸಿಂಗಲ್ ಬಾಂಡ್ ಹಾಕ್ಕೊತೀನಿ. ಇಲ್ಲೇನು ಮಾಡ್ತೀನಿ ನಾನು? CH2 ಬರಿತೀನಿ. ಸೊ ಎರಡಕ್ಕೂ ಸಹ ಒಂದೊಂದು ಬಾಂಡಿನ ಈ ಥರ ಹಾಕಿ ಒಂದು ಬ್ರಾಕೆಟ್ ಹಾಕೋಣ. ಬ್ರಾಕೆಟ್ ಹಾಕ್ಬಿಟ್ಟು ಏನು ಬರೋಣ? ಎನ್ ಅಂತ ಬರಿಬೇಕು. ಸೊ ಇವಾಗ ಏನು
ಏನು ಅಂತಂದರೆ ಈ ಲೆಫ್ಟ್ ಕಾರ್ಬನ್ಗೆ ಇನ್ನೂ ಒಂದು ಅಟ್ಯಾಚ್ ಆಗಿದೆ, ಯಾವುದು CH3. ಆ CH3ನ ಈ ಥರ ಕೆಳಗಡೆ ಹಿಂಗೆ ಬರ್ಕೋಬೇಕು. ಓಕೆ, ಇದನ್ನು ಏನಂತ ಕರಿತೀರಾ ನೀವು? ಇದಕ್ಕೆ ನೇಮಿಂಗ್ ಏನು ಅಂತಂದರೆ ಪಾಲಿಪ್ರೊಪಿಲೀನ್. ಏನಂತ ಕರಿತೀರ ಇದಕ್ಕೆ? ಪಾಲಿ ಅಂತಂದರೆ ಎಷ್ಟೊಂದು ಅಂತ. ಓಕೆ, ಸೊ ಈ ಬರ ಅಂತ ಎಲ್ಲ ಪ್ರಾಡಕ್ಟ್ಗೂ ಪಾಲಿ ಅಂತ ಸೇರಿಸ್ಬೇಕು, ಪಾಲಿಪ್ರೊಪಿಲೀನ್. ಓಕೆ, ಸೊ ನೆಕ್ಸ್ಟ್ ಯೂಸಸ್ ನೋಡೋಣ. ಏನು ಯೂಸಸ್, ಯಾಕೆ ಈ ಪಾಲಿಮರೈಸೇಷನ್ ಮಾಡಬೇಕು ಅಂತಂದರೆ, ಪಾಲಿಮರೈಸೇಷನಿಂದ ಪಾಲಿಮರ್ ಸಿಗುತ್ತೆ. ಪಾಲಿಮರ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಎಲ್ಲ ಥರ ಪ್ಲಾಸ್ಟಿಕ್, ಯಾವ್ಯಾವ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ ನಾವು, ಆ ಪ್ಲಾಸ್ಟಿಕ್ಕಲ್ಲಿರ್ಬೋದು, ಟೆಫ್ಲಾನ್ ಇರ್ಬೋದು ಮನೇಲಿ ಯೂಸ್ ಮಾಡೋದು, ಇದೆಲ್ಲ ಪಾಲಿಮರ್ಸೆ. ಅಷ್ಟೇನು ಪಾಲಿಈಥಿನ್, ದಿಸ್ ಈಸ್ ಆ್ಯಕ್ಚುಲಿ ಈಥಿನ್. ಓಕೆ, ಸೊ ಪಾಲಿಈಥಿನ್. ಸೊ ಪಾಲಿಈಥಿನನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಇಸ್ ಯೂಸ್ಡ್ ಇನ್ ಮೇಕಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಪೈಪ್ಸು ಮತ್ತು ಎಲೆಕ್ಟ್ರಿಕಲ್ ಇನ್ಸುಲೇಷನ್ಸು, ಲ್ಯಾಬೊರೇಟರಿ ಆರ್ಟಿಕಲ್ಸ್ ಲೈಕ್ ಫರ್ನಲ್ಲು ಬ್ಯೂರೇಟು. ನಾವು ಫರ್ನಲ್ಲು ಬ್ಯೂರೇಟು ಪ್ಲಾಸ್ಟಿಕ್ ಅದು ಯೂಸ್ ಮಾಡ್ತೀವಲ್ಲ, ಅದನ್ನು ಪಾಲಿಎಥಿನಿಂದ ಮಾಡಿರ್ತಾರೆ ಅಥವಾ ಎಥಿಲೀನಿಂದ ಮಾಡಿರ್ತಾರೆ. ಪಾಲಿಎಥಿಲೀನ್ ಅಂತಲೂ ಹೇಳ್ಬೋದು ನೀವು, ಪಾಲಿಎಥಿಲೀನ್. ಓಕೆ, ಸೊ ಪಾಲಿಎಥಿಲೀನಿಂದ ಏನೇನು ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಯೂಸ್ ಮಾಡೋಂಥ ಪ್ಲಾಸ್ಟಿಕ್ ಬ್ಯಾಗ್ಸ್ ಇರ್ಬೋದು, ಪೈಪ್ಸ್ ಇರ್ಬೋದು, ಅಥವಾ ಈಗ ಇನ್ಸುಲೇಷನ್ಸ್ಗಳಿರುತ್ತಲ್ಲ ಅದು, ಮತ್ತು ಲ್ಯಾಬೊರೇಟರಿ ಆರ್ಟಿಕಲ್ಸ್ ಲೈಕ್ ಫರ್ನಲು ಮತ್ತು ಬ್ಯೂರೇಟು ಪ್ರೊಡಕ್ಷನಲ್ಲಿ ಏನು ಮಾಡ್ತಾರೆ, ಪಾಲಿಎಥಿಲೀನನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಹೋಗೋಣ. ಪಾಲಿವಿನೈಲ್ ಕ್ಲೋರೈಡ್, PVC ಅಂತ ಕರೀತಾರೆ. ಇದನ್ನು ಕೇಳಿರ್ತಾರೆ ನೀವು. ಇಸ್ ಯೂಸ್ಡ್ ಇನ್ ಮೇಕಿಂಗ್ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಸಿರಿಂಜಸ್ಸು, ರೈನ್ ಕೋಟು, ಪೈಪ್ಸು ಎಕ್ಸೆಟ್ರಾ. ಈ ಪಾಲಿವಿನೈಲ್ ಕ್ಲೋರೈಡ್, PVC, ಈ PVCನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಬಾಟಲ್ ಮೇಕಿಂಗಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಸಿರಂಜ್ ಯೂಸ್ ಮಾಡ್ತೀವಿ ಅಲ್ವಾ ನಾವು, ಆ ಪ್ಲಾಸ್ಟಿಕ್ ಸಿರಂಜ್ಗಳಿರ್ಬೋದು, ರೈನ್ ಕೋಟ್ ಯೂಸ್ ಮಾಡ್ತೀವಲ್ಲ ಆ ರೈನ್ ಕೋಟು, ಈ ಪೈಪ್ಸ್ಗಳಲ್ಲೆಲ್ಲ ನಾವು ಪಾಲಿವಿನೈಲ್ ಕ್ಲೋರೈಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು ಪಾಲಿಸ್ಟೀರಿನ್. ಈ ಪಾಲಿಸ್ಟೀರಿನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಪಾಲಿಸ್ಟೀರಿನ್ ಇಸ್ ಯೂಸ್ಡ್ ಇನ್ ಮೇಕಿಂಗ್ ಹೌಸ್ ಹೋಲ್ಡ್ ಗೂಡ್ಸ್. ನೋಡಿ, ರೆಫ್ರಿಜಿರೇಟ್ರಲ್ಲಿ ಯೂಸ್ ಮಾಡ್ತೀವಲ್ಲ ನೋಡಿ, ಔಟರ್ ಲೇಯರ್ ಎಲ್ಲ ಪ್ಲಾಸ್ಟಿಕ್ ಇರುತ್ತಲ್ಲ, ಅದೆಲ್ಲ ಪಾಲಿಸ್ಟೀರಿನ್ನೇ ಯೂಸ್ ಮಾಡಿರ್ತೀವಿ ನಾವು. ಓಕೆ, ಹೌಸ್ ಹೋಲ್ಡ್ ಗೂಡ್ಸು ಮತ್ತು ಟಾಯ್ಸು ಮತ್ತು ಮಾಡಲ್ಸ್ಗಳಲ್ಲಿ ನಾವು ಪಾಲಿಸ್ಟೀರಿನ್ನ ಯೂಸ್ ಮಾಡ್ತೀವಿ. ಸೊ ಪಾಲಿಸ್ಟೀರಿನ್ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು? ಮೇಕಿಂಗ್ ದ ಹೌಸ್ ಹೋಲ್ಡ್ ಗೂಡ್ಸು, ಟಾಯ್ಸು, ಮಾಡಲ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಲಿಟೆಟ್ರಾಫ್ಲೋರೋ ಈಥೇನ್. ಓಕೆ, ಸೊ ಸಾರಿ, ಇದೆಲ್ಲ ಈಥೀನು. ಇದನ್ನು ಟೆಫ್ಲಾನ್ ಅಂತ ಕರಿತೀವಿ ನಾವು. ಇಸ್ ಇನ್ನರ್ ಟುವರ್ಡ್ಸ್ ದ ಆ್ಯಕ್ಷನ್ ಆಫ್ ಕೆಮಿಕಲ್ಗೆ ಇದು ಇನ್ನರ್ಟ್ ಇರುತ್ತೆ. ಸೊ ಮನೇಲಿ ನಿಮ್ಗೆ ಗೊತ್ತಿದೆ ಎಷ್ಟೊಂದು ಯುಟೆನ್ಸಿಲ್ಸ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಟೆಫ್ಲಾನ್ ಆಗಿರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಟೆಫ್ಲಾನ್ದು ಯುಟೆನ್ಸಿಲ್ಸ್ ಯೂಸ್ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಓಕೆ, ಸೊ ಆಯಿಲ್ ತೊಗೊಳ್ಳಲ್ಲ ಅಂತ ಯೂಸ್ ಮಾಡ್ತೀವಿ ನಾವು, ಬಟ್ ಇದು ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಯೂಸ್ ಮಾಡದೇ ಇದ್ರೇ ಒಳ್ಳೆಯದು. ಓಕೆ, ಸೊ ದೀಸ್ ಆರ್ ದ ಯೂಸಸ್ ಆಫ್ ಪಾಲಿಮರ್ಸ್. ಇವೆಲ್ಲ ಯೂಸಸ್ ಆಫ್ ಪಾಲಿಮರ್ಸ್ಗಳು. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.